ಸ್ನೇಹಿತರೆ, ಭಾರ್ಗವಿ ಅವರು ಕರೆ ಮಾಡಿದರು. ಈ ತೊಟ್ಟಿ ಕೋಲ್ ಇಟ್ಕೊಪ್ಪ, ಕೋಲ್ ಮಾತ್ರ ಇಟ್ಕೊ, ಮೇಲ್ಗಡೆ ಇಟ್ಕೊ. ನಮ್ಮ ತೊಟ್ಟಿನಲ್ಲಿ ಒಂದು ಹಾವು ಬಿದ್ದೋಗ್ಬಿಟ್ಟಿದೆ ಅಂತ. ಇದು ಬಂದು ವಿಷಪೂರಿತ ಕಟ್ಟು ಹಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧ ಜೀವಿಗಳು, ಮುಖ್ಯವಾಗಿ ಈ ರೈತನ ಮಿತ್ರ. ಇದು ನಮ್ಮ ಕೋಲಾರ ಭಾಗದಲ್ಲಿ ತುಂಬ ಅಪರೂಪದ ಪ್ರಭೇದ. ಇದು ಹೆಚ್ಚಾಗಿ ಬಯಲು ಪ್ರದೇಶದಲ್ಲಿ ವಾಸ ಮಾಡುವಂಥ ಜೀವಿ. ಸಾಮಾನ್ಯವಾಗಿ ಜನನಿಬಿಡ ಪ್ರದೇಶಕ್ಕೆ ಈ ಹಾವುಗಳು ಬರೋದಿಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತೋಷ ಕಾಪಾಡಿ. ಎಲ್ಲಾದರೂ ಉಳ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ಈ ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನು ಸಂರಕ್ಷಣೆ ಮಾಡ್ತಾರೆ. ಇದು ಬಂದು ವಿಷಪೂರಿತ ಕಟ್ಟು ಹಾವು. ಸಾಮಾನ್ಯವಾಗಿ ಇದು ಕಡಿದಾಗ ರಕ್ತ ಬರೋದಿಲ್ಲ, ಗಾಯದ ಗುರುತು ಇರೋದಿಲ್ಲ. ಬಿಡಬೇಡಪ್ಪ, ಹಂಗೆ ಗಾಯದ ಗುರುತು ಇರೋದಿಲ್ಲ. ಹಂಗೆ ಮಾಡ್ಕೊಳ್ಳಿ, ಬಿಡಿ. ಅದು ಕೋಲ್ ಬಿಡಿ, ಕೋಲ್ ಬಿಟ್ಬಿಡಿ, ತಗೊಳ್ಳಿ. ಹಿಂಗೆ ಮಾಡ್ಕೊಳ್ಳಿ. ಗಾಯದ ಗುರುತು ಸಹ ಇರೋದಿಲ್ಲ, ಮತ್ತು ಇದು ಕಡಿದಾಗ ರಕ್ತ ಸಹ ಬರೋದಿಲ್ಲ. ಇನ್ನು ಒಂದು 6 ಗಂಟೆ ನಂತರ ಮಾನವನಿಗೆ ಸಾವು ಸಂಭವಿಸ್ಬೋದು ಯಾವ ಕಡಿದಾಗ. ಸಾಮಾನ್ಯವಾಗಿ ಇದು ಕಡಿಯೋದು ಇಲ್ಲ. ದಯವಿಟ್ಟು ಅವುಗಳನ್ನು ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತೋಷ ಕಾಪಾಡಿ. ಎಲ್ಲಾದರೂ ಹೊರಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರು 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನ್ನು ಸಂರಕ್ಷಣೆ ಮಾಡ್ತಾರೆ. ಯಾವುದೇ ಆಗನ್ನ ಕೊಲ್ಲೋದೇ ಆಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜೀವನ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು, ನುರಿತವರು, ರಕ್ಷಕರಿಗೆ ಅಥವಾ ನಮ್ಮ ಅರಣ್ಯ ಇಲಾಖೆ ಕರೆ ಮಾಡಿದ್ರೆ ನಾವು ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ಏನಂದರೆ, ಇದು ವಿಶೇಷ ಗುಣ ಏನಂದರೆ, ಯಾವ ಕಡಿದ್ರೆ ರಕ್ತ ಬರೋದಿಲ್ಲ, ಗಾಯದ ಗುರುತು ಇರೋದಿಲ್ಲ. ನಮ್ಮ ಕೋಲಾರ ಭಾಗದಲ್ಲಿ ಇದು ತುಂಬ ಅಪರೂಪದ ಸಂತತಿ. ಹೆಚ್ಚಾಗಿ ಬಯಲುವಾಸಿ ಹಾವಿದು. ರಾತ್ರಿ ಸಂಚಾರಿ ಮಾತ್ರ ಮಾಡುತ್ತೆ. ಇದು ಮುಖ್ಯವಾಗಿ ಕುಕ್ಕುರಿ ಹಾವುಗಳನ್ನು ಮತ್ತು ತೋಳದ ಹಾವುಗಳನ್ನ ಭಕ್ಷಣೆ ಮಾಡಿ ಅವುಗಳನ್ನ ನಿಯಂತ್ರಣ ತರುತ್ತೆ. ಇದು ಬಂದು ಸ್ವಭಕ್ಷೀಯ ಹಾವು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತೋಷ ಕಾಪಾಡಿ. ಧನ್ಯವಾದಗಳು.